ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 390ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ರಾಮನು ತನ್ನ ತಮ್ಮನಾದ ಲಕ್ಷ್ಮಣನಿಗೆ ಹನುಮಾನನು ಯಾವ ರೀತಿಯಾಗಿ ವಿಷಯವನ್ನು ಪ್ರಸ್ತಾವ ಮಾಡಿದ, ಯಾವ ರೀತಿಯಾಗಿ ಮಾತುಗಳನ್ನು ಮಾತಾಡಿದ, ಅವನ ದೈಹಿಕ ಭಾಷೆ ಹೇಗಿತ್ತು, ಆಡು ಭಾಷೆಗಳು ಹೇಗಿದ್ದು, ಅವನ ನಡತೆ ಹೇಗಿತ್ತು, ಭಾಷೆಯಲ್ಲಿ ನಡತೆ ಹೇಗಿತ್ತು ಅನ್ನೋದನ್ನು ಹೇಳ್ತಾ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಹನುಮಾನ್ನಂತಹ ರಾಜದೂತನನ್ನು ಹೊಂದಿದಂಥ ದೇಶಧನ್ಯ, ರಾಜಧನ್ಯ. ಯಾಕಂದರೆ ಇಂಥವ್ರು ಇದ್ರಂದ್ರೆ ಯಾವ್ದು ಬೇಕಾದ ಒಪ್ಪಂದಗಳನ್ನು ದೇಶದ ಪರವಾಗಿ ಮಾಡಿಕೊಳ್ಬಹುದು, ದೇಶದ ಬಾಹ್ಯ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಹುದು ಅಂತ ಒಂದು ವಿಚಾರದಲ್ಲಿ ರಾಮ ಲಕ್ಷ್ಮಣನಿಗೆ ಹೇಳ್ತಾ ಮುಂದುವರಿತದ. ರಾಮನ ನುಡಿ ಕೇಳಿ ಲಕ್ಷ್ಮಣ ಹನುಮಾನನಿಗೆ ನುಡಿದ. ಹೇಳಿರ್ತಾನೆ ಅವನು, ನೋಡಪ್ಪ ನೀನು ಅವನ ಕೂಡ ಮಾತಾಡಂತ ಹೇಳುವಾಗನ ಹನುಮಾನ ಯಾವ ರೀತಿಯಾಗಿ ಮಾತಾಡಿದ ಅನ್ನೋಂಗೆ ಎಚ್ಚರಿಕೆ ಮಾತುಗಳನ್ನು ಲಕ್ಷ್ಮಣನಿಗೆ ಹೇಳ್ತಾ ಲಕ್ಷ್ಮಣನಿಗೆ ಹನುಮನೊಂದಿಗೆ ಮಾತಾಡಲಿಕ್ಕೆ ರಾಮ ಹೇಳ್ತಾನೆ. ಮುಂದೆ ಲಕ್ಷ್ಮಣ ಅಣ್ಣನ ಒಂದು ಆಜ್ಞೆಯಂತೆ ಕೋರಿಕೆ ಮೇರೆಗೆ ಇಲ್ಲಿ ಹನುಮಾನನಿಗೆ ಹೇಳ್ತಾನೆ, ಓ ವಿದೂಷಕ ನರ ವಾನರನೇ, ವಿದೂಷಕ ಮಹಾವಿದ್ವಾನ್ ನರ ವಾನರನೇ, ನಮಗೆ ಗೊತ್ತು ಸುಗ್ರೀವನ ಸದ್ಗುಣ, ಅವನನ್ನೇ ಅರಿಸಿಕೊಂಡು ಬಂದೆವು. ಮೊದಲೇ ಪ್ರಶ್ನೆ ಕೇಳಿರ್ತಾನೆ, ನೀವು ಯಾಕೆ ಬಂದಿರಿ, ಹೇಗೆ ಬಂದಿರಿ ಅಂತ ಕೇಳಿದಾಗ ಹೇಳ್ತಾನೆ, ನಾವು ಬಂದದ್ದು ಉದ್ದೇಶನ ಸುಗ್ರೀವನಿಗೆ ಭೇಟಿ ಆಗೋದು. ಅದಕ್ಕೆ ಸುಗ್ರೀವನ ಗುಣಗಳ ಬಗ್ಗೆ ನಾವು ತಿಳ್ಕೊಂಡೇವೆ. ಯಾರು ಹೇಳ್ತಾರೆ ಇವರಿಗೆ ಅಂದರೆ ಕಬಂಧ ಹೇಳಿರ್ತಾನೆ, ಸುಗ್ರೀವನ ಬಗ್ಗೆ ಸಂಪೂರ್ಣವಾಗಿ ಹೇಳಿರ್ತಾನೆ. ಅದಕ್ಕೆ ಸುಗ್ರೀವನ ಗುಣಗಾನಗಳನ್ನು ನಾವು ಅವನ ಬಗ್ಗೆ, ಅವನ ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಂಡೇ ಬಂದೇವೆ, ಅವನನ್ನೇ ಹುಡುಕ್ತಾ ಬಂದೇವೆ ನಾವು ಅಂತ ಹೇಳ್ತಾನೆ. ಓ ಹನುಮಾನ್, ನಿಮ್ಮ ಮಧುರಾಕ್ಷರಗಳಂತೆ ನಡೆದುಕೊಳ್ಳುವೆವು. ನೀನು ಎಷ್ಟು ಸುಮಧುರವಾಗಿ ಹೇಳಿದೀಯಾ, ನೀನು ಹೇಳಿದ ಮಾತಿನಂತೆಯೇ ನಾವು ಏನು ಮಾಡ್ತೇವೆ, ನಡೆದುಕೊಳ್ಳುತ್ತೇವೆ ಅಂತ ಸ್ಪಷ್ಟವಾಗಿ ನೇರವಾಗಿ ಲಕ್ಷ್ಮಣನು ಹನುಮಾನನಿಗೆ ಹೇಳ್ತಾನೆ. ಕೇಳುತ್ತಲೇ ಲಕ್ಷ್ಮಣನ ವಿಧೇಯಕದ ಮಾತುಗಳನ್ನು ಲಕ್ಷ್ಮಣ ಕೂಡ ಅಷ್ಟೇ ನಮ್ರತೆಯಿಂದ ಹನುಮಾನನಿಗೆ ಹೇಳ್ತಾನೆ. ಅವನ ನಮ್ರತೆಯ ಮಾತುಗಳನ್ನು ಕೇಳುತ್ತಲೇ ಮುಂದಾದ ಹನುಮಾನ ರಾಮ ಸುಗ್ರೀವರ ಒಪ್ಪಂದಕ್ಕೆ. ಇವನು ಮನಸ್ಸಿನಾಗ ಏನು ಇಟ್ಕೊಂಡು ಬಂದಿದ್ದಂದ್ರೆ ಒಪ್ಪಂದ ಇಟ್ಕೊಂಡು ಬಂದಿದ್ದ ಹನುಮಾನ. ಲಕ್ಷ್ಮಣನ ನುಡಿಗಳಲ್ಲಿಯೂ ಕೂಡ ಒಂದು ಸ್ನೇಹದ ಮಾತುಗಳನ್ನು ಬಂದು, ಸ್ನೇಹದ ವಾತಾವರಣ ಇತ್ತಲ್ಲಿ. ಅದಕ್ಕೆ ಒಂದೊಂದು ಬಂದ ಕೆಲಸ ಸುಲಭವಾಯಿತು. ಮುಂದೆ ಇನ್ನು ಒಪ್ಪಂದ ಭಾಳ ಸುಗಮವಾಗಿ ಸಾಗ್ತದೆ. ಅವರು ಕೂಡ ನಮ್ಮ ವಿಚಾರಧಾರೆಯಲ್ಲೇನೆ ಇದ್ದಾರೆ ಅಂತ ಹೇಳಿ ಹನುಮಾನ ಏನು ಮಾಡ್ತಾನೆ, ಖುಷಿ ಪಡ್ತಾನೆ. ಲಕ್ಷ್ಮಣನ ಮಾತು ತಿಳಿದ ಹನುಮಾನ ಮನದಲ್ಲಿ ನೆನಪಿಸಿದ ಸುಗ್ರೀವನ ಪ್ರಯತ್ನ ಫಲಧರಿಸುವ ಕ್ಷಣ. ಓ ಸುಗ್ರೀವನಿಗೆ ಇನ್ನು ವಾಲಿ ಉಪಟಳದಿಂದ ಮುಕ್ತ ಪಡೆಯುವಂತಹ ದಿನಗಳು ಬಹಳ ದೂರ ಇಲ್ಲ. ಇವ್ರ ಜೊತೆಗೆ ನಾವೊಂದು ಒಪ್ಪಂದ ಆಯ್ತಂದ್ರೆ ಸುಗ್ರೀವ ವಾಲಿಯ ಉಪಟಳದಿಂದ ಸ್ವತಂತ್ರ ಆಗ್ತಾನೆ, ತಪ್ಪಿದೆ, ಆ ದಿನ ಬಹಳ ದೂರ ಇಲ್ಲ ಅಂಥೇಳಿ ಹನುಮಾನ ನೆನೆಸ್ಕೊಳ್ತಾನೆ. ಅಸಾಧ್ಯ ಜಿಗಿತ ಸಾಮರ್ಥ್ಯದ ಹನುಮಾನ ಹೀಗೆ ಜಿಗಿತಿದ್ದಲ್ಲ, ಅದು ಇನ್ನೊಬ್ರಿಗೆ ಸಾಧ್ಯನೇ ಇರೋಕ್ಕಿಲ್ಲ. ಅದು ಈ ನಮನೆ ಜಿಗಿತನಪ ಇವು ಅನ್ನೋದು ಯಾರು ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಹಿಂಗೆ ಅವನು ಅಸಾಧ್ಯ ಜಿಗಿತದ ಸಾಮರ್ಥ್ಯದ ಹನುಮಾನ. ಇಲ್ಲಿ ನೋಡಿ ವಾಲ್ಮೀಕಿಯವರು ಹನುಮಾನನ ಸಾಮರ್ಥ್ಯ ಬಗ್ಗೆ ಈ ಶ್ಲೋಕದಾಗ ಹೇಳ್ತಾ ಇದ್ದಾರೆ. ಹನುಮಾನ ಹೇಗಿದ್ದಪ್ಪ ಅಂದ್ರೆ, ಅವನು ಜಿಗಿಯೋದಂದ್ರೆ ನಗದ ಇಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹಾರಿದಂದ್ರೆ ಇವು ಇಷ್ಟು ಎತ್ತರಕ್ಕೆ ಹಾರ್ತಾನೆ, ಇಷ್ಟು ದೂರ ಹೋಗ್ತಾನೆ ಅನ್ನೋದ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಸಾಮರ್ಥ್ಯವನ್ನು ಹೊಂದಿದಂಥ ಹನುಮಾನ್ ವಾಕ್ಯ ವಿಶಾರದ ರಾಮನಿಗೆ ನುಡಿದ. ವಾಕ್ಯ ವಿಶಾರದ ರಾಮನೂ ಕೂಡ ಭಾಷಾ ವಿಜ್ಞಾನಿ. ಅದಕ್ಕೆ ಇಲ್ಲಿ ವಾಲ್ಮೀಕಿ ರಾಮನಿಗೂ ಕೂಡ ಏನು ಮಾಡ್ತಾರೆ, ವಾಕ್ಯ ವಿಶಾರದ ಅಂತ ಕರೀತಾರೆ. ರಾಮನಿಗೆ ನುಡಿದ, ಸಹೋದರ ಜತೆ ಸರ್ಪ ಮೃಗಭರಿತ ಭಯಾನಕ ಅರಣ್ಯ ಪಂಪಾ ಸರೋವರಕ್ಕೆ ನೀವು ಬಂದ ಕಾರಣವೇನು? ಮತ್ತೊಂದು ಸಲ ಅದನ್ನು ರಿಪೀಟ್ ಮಾಡ್ತಾನೆ. ನೀನು ರಾಮನಿಗೆ ಕೇಳ್ತಾನೆ, ನಿನ್ನ ತಮ್ಮನ ಜೊತೆಗೆ
ಇಲ್ಲಿ ಎಲ್ಲ ಹಾವುಗಳು ಸಾಕಷ್ಟಿವೆ, ಮೃಗಗಳೂ ಇವೆ, ಭಯಾನಕ ಮೃಗಗಳಿವೆ. ಇಂಥ ಒಂದು ಭಯಾನಕ ಅರಣ್ಯ ಪಂಪಾ ಸರೋವರಕ್ಕೆ ನೀವು ಯಾಕೆ ಬಂದಿರಿ, ಕಾರಣ ಏನಂತ ಮತ್ತೆ ಪ್ರಶ್ನೆ ಮಾಡ್ತಾನೆ. ಹನುಮಾನನ ಪ್ರಶ್ನೆ ತಿಳಿಯುತ್ತಲೇ ರಾಮ ಪ್ರೇರಿತ ಲಕ್ಷ್ಮಣ ದಶರಥ ಪುತ್ರ ರಾಮನ ಪರಿಚಯ ನಿರೂಪಿಸಿದ. ಹನುಮಾನ್ ಇಷ್ಟು ಪ್ರಶ್ನೆ ಕೇಳಾಗತ್ತಿದ್ದ ತಕ್ಷಣ ಲಕ್ಷ್ಮಣ ಏನು ಮಾಡ್ತಾನಂದರೆ ತನ್ನ ಅಣ್ಣನಾದ ರಾಮನ ಪರಿಚಯವನ್ನು ಹನುಮಾನನಿಗೆ ಹೇಳಲಿಕ್ಕೆ ಶುರು ಮಾಡ್ತಾನೆ. ಸದ್ಗುಣಿ ಧರ್ಮಿಷ್ಠ ಅಜಾತಶತ್ರು ದಶರಥ ನಾಮದ ರಾಜನ ಹಿರಿಯ ಪುತ್ರ ರಾಮ. ಮೊದಲು ತನ್ನ ತಂದೆ ಗುಣಗಾನಗಳನ್ನು ಮಾಡ್ತಾನೆ. ತಂದೆ ಯಾರ? ದಶರಥ. ದಶರಥ ಹೇಗಿದ್ದಪ್ಪ ಅಂದರೆ ಸದ್ಗುಣಿ ಇದ್ದ, ಧರ್ಮಿಷ್ಠ ರಾಜ, ಅಜಾತಶತ್ರು. ಅವನ ಹೆಸರೇನಪ್ಪ ಅಂದರೆ ದಶರಥ ನಾಮ, ರಾಜನ ಹಿರಿಯ ಪುತ್ರ. ದಶರಥನ ಹಿರಿಯ ಪುತ್ರನೇ ನನ್ನನಾದಂಥ ರಾಮ ಅಂತ ಹೇಳ್ತಾನೆ. ರಾಮಂದ ದಶರಥರ ಪುತ್ರ ಹೇಳಬೇಕಾದ್ರೆ ಅವರ ತಂದೆ ಪರಾಕ್ರಮದ ಬಗ್ಗೆ ಗುಣಗಾನ ಮಾಡುತ್ತಾನೆ ಇಲ್ಲಿ ರಾಮನ ಪರಿಚಯ ಮಾಡ್ತಾನೆ. ತಂದೆ ನಿಷ್ಠೆ ಸದ್ಗುಣಿ ಪ್ರಜಾಪ್ರಿಯ ರಾಮ. ನೋಡಿ, ತಂದೆಯಲ್ಲಿ ನಿಷ್ಠೆ ಇದೆ ಅವನು. ತಂದೆ ಮಾತನ್ನು ಎಂದೂ ಅವನು ನಿರಾಕರಿಸುವುದಿಲ್ಲ. ಅದಕ್ಕೆ ವನವಾಸಕ್ಕೆ ಬಂದಿರ್ತಾನೆ. ನಂತರ ದಶರಥ ಹೇಳ್ತಾನೆ, ಅದು ನಾ ಕೊಟ್ಟು ವಚನ ಐತಪ್ಪ, ನಿಂಗೆ ಸಂಬಂಧ ಇಲ್ಲ, ಏನು ಮಾಡ್ತೀಯ, ಈ ಹೆಣ್ಮಗಳು ಹಂಗೆ ಒದರ್ತಿರ್ತಾಳ, ನೀ ನಿನ್ನ ಪಟ್ಟಕ್ಕೆ ಅಲ್ಲೆಲ್ಲ ರೆಡಿ ಇದೆ, ಹೋಗು, ನೀನು ಪಟ್ಟ ಹೀರಿಕಾಸಿ ನೀ ರಾಜ್ಯವನ್ನು ಆಳು, ನಮ್ಮನ್ನು ಬಿಟ್ಟುಬಿಡು ಅಂತ ಹೇಳಿದ್ರು ಕೂಡ ಇಲ್ಲ ಅವನು. ತಂದೆ ನೀನು ಕೊಟ್ಟ ವಚನ ನಾನು ಪಾಲಿಸಲೇಬೇಕಾಗ್ತಿದೆ ಅಂತ ಹೇಳ್ತಾನೆ. ಅದಕ್ಕೆ ತಂದೆ ನಿಷ್ಠೆ ಇರ್ತದೆ ಅವನಲ್ಲಿ. ಸದ್ಗುಣಿ ಪ್ರಜಾಪ್ರಿಯ ರಾಮ. ಇಲ್ಲಿ ನೋಡಿ, ಯಾರಾದರೂ ಜನರ ಪ್ರತಿನಿಧಿಗಳಾಗಬೇಕಾಗಿದ್ರೆ, ಜನರ ಪರವಾಗಿ ಸೇವೆ ಸಲ್ಲಿಸ್ತಪ್ಪ ಅನ್ನಬೇಕಾಗಿದ್ರೆ, ಜನರ ಸೇವೆಗಾಗಿ ಅಧಿಕಾರವನ್ನು ಹಿಡಿತಾ ಇದ್ರಂದ್ರೆ ಅವರು ಮೊದಲು ಜನಪ್ರಿಯರಾಗಿರಬೇಕು, ಪ್ರಜಾಪ್ರಿಯರಾಗಿರಬೇಕು. ಪ್ರಜಾಪ್ರಿಯರು ಯಾರಾಗಿರ್ತಾರೆ? ಪ್ರಜೆಗಳ ಸಮಸ್ಯೆಗಳನ್ನು ಬಗೆಹರಿಸೋರಿಗೆ, ಪ್ರಜೆಗಳ ಹಿತಗಳನ್ನು ಬಯಸೋರಿಗೆ, ಪ್ರಜೆಗಳಿಗೆ ಸೌಲಭ್ಯಗಳನ್ನು ಮಾಡಿಕೊಡುವವರು ಮಾತ್ರ ಅವರಿಗೆ ನಾವೇನುತ್ತೇವೆ ಪ್ರಜಾಪ್ರಿಯರು, ಜನಪ್ರಿಯ ನಾಯಕ ಅಂತ ಕರಿತೀವಿ. ಜನಪ್ರಿಯ ನಾಯಕ ಅನ್ನೋ ಶಬ್ದಕ್ಕಂತೂ ಬೆಲೆನೇ ಇಲ್ಲಿ. ನಾವು ವಾಟ್ಸಪ್ದಾಗ ನೋಡ್ತಿರ್ತೀವಿ ಎಂತೆಂಥವ್ರು ಒಟ್ಟು ಜನಪ್ರಿಯ ನಾಯಕ. ಅವ್ರದ್ದು ಅಲ್ಲೇ ಊರಾಗೋ ಅದು ಒಂದು ಕಾನ್ಸ್ಟಿಟ್ಯೂನ್ಸಿನೋ ಒಂದು ಜಿಲ್ಲಾದಾಗ ಅಷ್ಟೇ ಇರ್ತಾರೆ ಅವರು, ಬೇರೆ ಕಡೆ ಇರೋದಿಲ್ಲ. ಇದ್ರೂ ಸಹಿತ ಅಷ್ಟು ಅವ್ರಿಗೆ ಆ ಜನರಿಗೆ ಬೇಕಾದಂಥ ಕೆಲಸ ಮಾಡಿರೋದಿಲ್ಲ ಅವರು. ಜನಪ್ರಿಯ ಅಂದರೆ ಹಾಗೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಅವನು ಇಲೆಕ್ಷನ್ಗೆ ನಿಂತಂದ್ರೆ ಅಲ್ಲಿ ಜನ ಅವನನ್ನು ಆರಿಸ್ತಿರ್ಬೇಕು. ಅಂದರೆ ಆ ಜನರದ್ದು ಕೆಲಸವೇ ಮಾಡಿರಬೇಕು. ಮೂಲೆಗೆ ಕೂಡ ಇವೊಂದು ಕೆಲಸ ಆಗಿರಬೇಕು, ಜನರ ಸಮಸ್ಯೆಗಳನ್ನು ಬರೆಸಿರಬೇಕು. ಅಂಥವರಿಗೆ ಮಾತ್ರ ಜನಪ್ರಿಯ ನಾಯಕರಂತ ಕರೀತಾರೆ. ಇಲ್ಲಿ ಅದನ್ನೇ ಹೇಳ್ತಾನೆ, ನನ್ನ ರಾಮ ಜನಪ್ರಿಯ, ಪ್ರಜೆಗಳ ಭಾಳ ಪ್ರೀತಿ ಮಾಡ್ತಾರೆ ಅವನ. ಯಾಕಂದರೆ ಪ್ರಜೆಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಾನೆ, ಪ್ರಜಾಹಿತ ಕಾರ್ಯಗಳನ್ನೇ ಮಾಡ್ತಾನೆ ನನ್ನ. ಅದಕ್ಕಾಗಿ ಅವನು ಪ್ರಜಾಪ್ರಿಯನಾಗಿದ್ದಾನೆ. ಜನಪ್ರಿಯ ಆಗಬೇಕಾಗಿದ್ದಾನೆ. ಜನಹಿತ ಕಾರ್ಯಕ್ರಮಗಳನ್ನು ಮಾಡಿದವರು ಮಾತ್ರ ಜನಪ್ರಿಯ ಆಗ್ತಾರೆ. ಉಳಿಕಿದವರು ಜನಪ್ರಿಯ ಆಗಲಿಕ್ಕೆ ಭಾಳ ಕಡಿಮೆ. ನ್ಯಾಷನಲ್ ಲೆವೆಲ್ದಾಗೂ ಭಾಳ ಕಡಿಮೆ, ಕೆಳಗಿನ ಲೆವೆಲ್ ಏನೋ ಕೆಲವೊಂದು ಮಂದಿ ಇರ್ತಾರೆ, ಹೊಗಳು ಭಟ್ರು ಇರ್ತಾರೆ, ಅವ್ರು ಏನೇನೋ ಹೊಗಳ್ತಿರ್ತಾರೆ. ಈ ಗುಣ ಇಲ್ಲದೂ ಸಹ ಗುಣಗಳದಾವ ಅಂತ ಹೊಗಳ್ತಿರ್ತಾರೆ. ಬಟ್ ಅವೆಲ್ಲ ಏನಿದೆ ಲೀಪ ಅವರಿಗೆ ಮತ್ತು ಅದು ಕೆಲಸ ಆಗಲಿಲ್ಲ ಅಂದ್ರೆ ಅವ್ರು ಬೇಕು ಅಂತ ಹೋಗ್ತಾರೆ. 4 ದಿವಸ ಹೊಗಳ್ತಾರೆ, 5 ದಿವಸ ಸ್ವಂತದ ಕೆಲಸ ಆಗಲಿಲ್ಲ ಅಂದ್ರೆ ಮತ್ತೆ ಬೇಕು ಅಂತ ಹೋಗ್ತಾರೆ. ಇವೆಲ್ಲ ಜನಸಾಮಾನ್ಯರ ವಿಚಾರಗಳಿಗೆ ಹಿಂಗೆ ಇರೋಣ. ಆದರೆ ಇಲ್ಲಿ ಜನಪ್ರಿಯ ಪ್ರಜಾಪ್ರಿಯ ಅಂತ ಶಬ್ದ ಬಳಸಬೇಕಾಗಿತ್ತಂದ್ರೆ ಆ ನಾಯಕ ಅವನು ಎಲ್ಲರಿಗೂ ಬೇಕಾಗಿರಬೇಕು, ಎಲ್ಲರ ಹಿತ ಕೆಲಸವನ್ನು ಮಾಡಿರಬೇಕು. ಅದಕ್ಕೆ ಇಲ್ಲಿ ರಾಮನ ಕುರಿತು ಹೇಳೋ ಕಾಲಕ್ಕೆ ನನ್ನ ಅಣ್ಣ ಪ್ರಜಾಪ್ರಿಯ ರಾಜ್ಯ ತೊರೆದು ವನವಾಸಕ್ಕೆ ಬಂದಿಹನು ತಂದೆಯ ವಚನ ಪಾಲ. ಇಲ್ಲಿ ಯಾಕೆ ಬಂದೀವಪ್ಪ ಅಂದರೆ ನಾವು ಅರಣ್ಯಕ್ಕೆ ರಾಮನು ತನ್ನ ತಂದೆ ವಚನ ಪಾಲಿಸಬೇಕಾಗಿ 14 ವರ್ಷ ದಂಡಕಾರಣ್ಯಕ್ಕೆ ವನವಾಸಕ್ಕೆ ಹೋಗಬೇಕಾಗಿದೆ, ದಂಡಕಾರಣ್ಯದಲ್ಲಿ ಇರಬೇಕಾಗಿದೆ. ತಂದೆಗೆ ಕೊಟ್ಟ ವಚನವನ್ನು ಪಾಲಿಸುವುದಕ್ಕಾಗಿ ನಾವು ಅಯೋಧ್ಯೆಯನ್ನು ತ್ಯಾಗ ಮಾಡಿ, ರಾಜ್ಯವನ್ನು ತ್ಯಾಗ ಮಾಡಿ ನಾವು ಇಲ್ಲಿ ಬಂದೇವ ತಂದೆ ವಚನ ಪಾಲನೆಗೆ. ಅಣ್ಣನ ಹಿಂಬಾಲಿಸಿ ನಾನು ಪ್ರಭೆ ಸೂರ್ಯನ ಹಿಂಬಾಲಿಸಿದಂತೆ ಅವನ ಪತ್ನಿ ಸೀತೆ ಬಂದಿಹೆವು. ಜೊತೆಗೆ ಹೇಳ್ತಾನೆ, ನಾನು ನನ್ನನ್ನು ನೆರಳ, ರಾಮ ಎಲ್ಲಿರ್ತಾನೆ ಅಲ್ಲಿ ಲಕ್ಷ್ಮಣ ಇರ್ತಾನೆ. ಒಂದೇ ಶರೀರ, ರಾಮ ಶರೀರ, ನಾನು ಅದರ ನೆರಳ. ರಾಮನ ಬಿಟ್ಟು ನಾನು ಇದಿಲ್ಲ ಸ್ಪಷ್ಟತೆ ಇರ್ತಾನೆ. ಅದ್ರ ಹೇಳೋ ಜೊತೆಗೆ ಸೀತೆ ಬಗ್ಗೆ ಹೇಳ್ತಾನೆ, ಪ್ರಭೆ ಸೂರ್ಯನ ಬೆಳಕು, ಸೂರ್ಯನ ಬಿಟ್ಟು ಹೆಂಗೆ ಇರಂಗಿಲ್ಲ ಹಂಗೆ ಸೂರ್ಯನ ಬೆಳಕಿನಂತೆ ಸೀತೆಯು ಕೂಡ, ಅವನ ಪತ್ನಿಯಾದ ಸೀತೆಯು ಕೂಡ
ಅವನೊಳಗಡೆ ಬಂದಿದ್ದಳು ಸೀತೆ ರಾಮನ ಯಾವುದು ಬೆಳಕು. ಸೂರ್ಯ ಮತ್ತು ಬೆಳಕು ಎರಡನ್ನೂ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಚಂದ್ರ ಮತ್ತು ಬೆಳಕು ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ದೀಪ ಮತ್ತು ಬೆಳಕು, ದೀಪ ಎಲ್ಲಿ ತನಕ ಉರಿತದೆ ಅಲ್ಲಿ ತನಕ ಬೆಳಕಿರ್ತದೆ. ಹಂಗೆ ಸೀತೆ ರಾಮ ದೀಪ ಅನಿಸ್ಕೊಂಡಿದ್ರೆ, ಸೂರ್ಯ ಅನಿಸ್ಕೊಂಡ್ರೆ, ಚಂದ್ರ ಅನಿಸ್ಕೊಂಡ್ರೆ, ನಕ್ಷತ್ರ ಅನಿಸ್ಕೊಂಡ್ರೆ ಸೀತೆ ಅದರ ದೀಪ, ಅದರ ಬೆಳಕು ಅಂತ ಹೇಳ್ತಾನೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ವಾಲ್ಮೀಕಿಯವರು ಇದನ್ನು ರಚನೆ ಮಾಡ್ಯಾರ. ರಾಮನ ಕಣ್ಗಾವಲಾಗಿ ಬಂದ ನಾನು ಅವನ ತಮ್ಮ ಲಕ್ಷ್ಮಣ. ನಾ ಯಾರಪ್ಪ ಅಂದರೆ ಅವನಿಗೆ ಕಾವಲಕ್ಕಾಗಿ, ಅವನ ಸೇವೆಗಾಗಿ ಬಂದಂಥ ಅವನ ತಮ್ಮ ಸಹೋದರ ನಾನು ಲಕ್ಷ್ಮಣ. ಆದರೆ ಸೀತೆಯನ್ನು ಕಳೆದುಕೊಂಡು, ಸೀತೆಯನ್ನು ನಮ್ಮ ಕೂಡ ಬಂದಳ, ನಮ್ಮನ್ನು ಹೆಂಡತಿ ನಮ್ಮ ಅತ್ತಿಗೆ. ಆದರೆ ನಾವು ಅರಣ್ಯದಲ್ಲಿ ಬಂದು ಸೀತೆಯನ್ನು ಕಳ್ಕೊಂಡಿದ್ದೇವೆ, ನಮ್ಮ ಅತ್ತಿಗೆಯನ್ನು ಕಳ್ಕೊಂಡಿದ್ದೇವೆ ಅಂತ ಹೇಳ್ತಾನೆ. ಇಚ್ಛಾರೂಪಧಾರಿ ರಾಕ್ಷಸ ಸೀತೆಯನ್ನು ಅಪಹರಿಸಿರುವನು ನಮ್ಮ ಅನುಪಸ್ಥಿತಿಯಲ್ಲಿ. ನಾವು ಗುಡಿಸಲಾಗಿ ಇಲ್ದಾಗ ಒಬ್ಬ ಯಾರೋ ಇಚ್ಛಾಧಾರಿ ರಾಕ್ಷಸ ಅಂದರೆ ಅಲ್ಲಿಯೂ ಕೂಡ ಸನ್ಯಾಸಿಯಾಗಿ ಹೋಗಿರ್ತಾನೆ, ಭಿಕ್ಷುಕನಾಗಿ ಹೋಗಿರ್ತಾನೆ. ಅದಕ್ಕೆ ಇಚ್ಛಾಧಾರಿ ಒಬ್ಬ ರಾಕ್ಷಸ ನಾವು ಇಲ್ಲದ ಕಾಲದಾಗ ಸೀತೆಯನ್ನು ಅಪಹರಿಸಿಕೊಂಡು ಹೋಗ್ಯಾನ. ಧನುನಾಮದ ಶಪಿತ ರಾಕ್ಷಸ ಸುಗ್ರೀವನ ಸಹಾಯದಿ ಸೀತೆಯನ್ನು ಹಿಂಪಡೆಯಲು ತಿಳಿಸಿದ. ಧನುನಾಮದಂದರೆ ಯಾರೋ ಕಬಂದ. ಕಬಂದನ ಪೂರ್ವ ಹೆಸರು ಧನುನಾಮ. ಶಪಥಾದ್ನ ಅವನಿಗೆ ಇದು ಶಾಪ ಬಂದ ನಂತರ ಕಬಂದಾಗಿರ್ತಾನೆ. ಅವನು ನಮಗೆ ಹೇಳ್ಯಾನಲ್ಲ, ಏನನ್ನು ಸೀತೆಯನ್ನು ನೀವು ಹಿಂಪಡಿದ ಅಂತಂದ್ರೆ ಸುಗ್ರೀವನನ್ನು ಏನೇನು ಮಾಡಬೇಕು, ಸಹಾಯವನ್ನು ಪಡಿಬೇಕು. ಸುಗ್ರೀವನ ಸಹಾಯವಿಲ್ಲದೆ ನೀವು ಸೀತೆಯನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮಗೆ ಕಬಂದ ಹೇಳ್ಯಾನ ಅಂತ ಲಕ್ಷ್ಮಣ ಹನುಮಾನಿಗೆ ಹೇಳ್ತಾನೆ. ಇನ್ನೂ ಮತ್ತೆ ಆ ವಿಚಾರಗಳನ್ನು ಲಕ್ಷ್ಮಣ ಹನುಮನಿಗೆ ಹಂಚ್ಕೊಳ್ತಾನೆ. ಮತ್ತು ನಂತರ ಏನು ಬೆಳವಣಿಗೆಗಳಾಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.